ನೀವು ಯಾವತ್ತಾದರೂ ಕಾರಲ್ಲಿ ಮೇಕಪ್ ಮಾಡ್ಕೊಂಡಿದ್ದೀರಾ? ಇವತ್ತು ಆಗುತ್ತೆ. ಏನಂತ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ಬೆಳಗ್ಗೆ ಬೇಗ 4:15ಗೆ ಎಲ್ಲರೂ ಎದ್ಬಿಟ್ಟು 5:30 ಅನ್ನೋದ್ರಲ್ಲಿ ಎಲ್ಲ ರೆಡಿ ಆಗಿಬಿಟ್ಟು ಈ ಥರ ರೆಡಿ ಆಗಿದ್ದೆ ನಾನು. ಹೀಗೆ ರೆಡಿ ಆಗಿಬಿಟ್ಟು ಫಸ್ಟು ನಾವೆಲ್ಲ ಕೆಳಗಡೆ ಹೋಗ್ಬಿಟ್ಟು ನಮ್ಮಮ್ಮ ನಾವು ಹೋಗ್ತಿರೋ ಒನ್ ಡೇ ಟ್ರಿಪ್ಗೆ ಯಾವ ಥರದ್ದು ಕಷ್ಟ ಆಗಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಂಡು ಅದಾದಮೇಲೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಂಗಿಲಿ ಬೆಡ್ಶೀಟ್ ತೊಗೊಂಡಿದ್ದಾಳೆ. ಯಾಕಂದ್ರೆ ಅವಳಿಗೆ ಸಖತ್ ಚಳಿ ಯಾವಾಗ್ಲೂ. ಹಾಗಾಗಿ ಅವಳು ಬೆಡ್ಶೀಟ್ ಕ್ಯಾರಿ ಮಾಡಿದ್ದಾಳೆ ನಮ್ಮ ಜೊತೆಗೇ. ಆಮೇಲೆ ಕುಡಿಯೋಕ್ಕೆ ನೀರು ನಾವು ಈ ಜುಗಾಡ್ ಮಾಡಿದ್ದೀವಿ. ಒಂದು 10 ಲೀಟರ್ ಕ್ಯಾನ್ ಮನೇಲಿ ಇತ್ತು. ಆ ಕ್ಯಾನ್ಗೆ ನಾವು ಅದೇ ಕಾಯಿನ್ ಹಾಕ್ಬಿಟ್ಟು ತೊಗೊತಾರಲ್ಲ ಆ ಥರ ಫಿಲ್ಟರ್ ವಾಟರ್ ತೊಗೊಂಡು ಹೋದ್ವಿ. ಸೊ ದಟ್ ನಮಗೆ ಫುಲ್ ಜರ್ನಿ ಸಖತ್ತಾಗಿ ನೀರು ಸಿಗುತ್ತೆ ಅಂತ. ಅದೆಲ್ಲ ಮುಗಿಸ್ಕೊಂಡು ನಾನು ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ವಿ. ಮಾರ್ನಿಂಗ್ ಸನ್ರೈಸ್ ಆಗೋದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನೇ ನೋಡ್ಕೊಂಡು ಹೊರಗೆ ಕೂತಿದ್ವಿ. ಆವಾಗ ನಮ್ಮ ತಂಗಿ ಮೇಕಪ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಏನಕ್ಕೆ ಅಂದರೆ ಅವಳು ಬೆಳಗ್ಗೆ ಬೇಗ ಎದ್ದಿದ್ದರಿಂದ ರೆಡಿ ಆಗಿರಲಿಲ್ಲ. ಹಾಗಾಗಿ ಇವಾಗ ರೆಡಿ ಆಗೋಣ ಅಂತಂದ್ಲು. ಹಾಗೆ ಒಂದು ಸ್ಮಾಲ್ ಟೀ ಬ್ರೇಕ್ ಮತ್ತು ಬೂಸ್ಟ್ ಬ್ರೇಕ್ ಅಂತ ಅಂದ್ಬಿಟ್ಟು ಬ್ರೇಕ್ ತೊಗೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಅವಳು ಕೂಡ ಅವಳ ಮೇಕಪ್ನ ಕಂಟಿನ್ಯೂ ಮಾಡಿಕೊಂಡು ಫೈನಲಿ ಬೆಳಕು ಹರಿದ ಮೇಲೆ ಅವಳ ಮೇಕಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವೆಲ್ಲಿ ಹೋಗಿದ್ವಿ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ನೋಡಿ.